ನೀರು ಕುಡಿಸು ನೀರು ಕುಡಿಯಮ್ಮ. ಅನು, ಏನು ಆಗಲ್ಲ, ಧೈರ್ಯವಾಗಿರೋ, ನಾವೆಲ್ಲ ಇದ್ದೀವಿ. ಇದೇನು ಸುಬ್ಬು, ಅಮ್ಮನ ಗುಡಿಗೆ ಹೋಗಿ ಉಡಿ ತುಂಬಿದ್ಮೇಲೆ ಕೆಟ್ಟ ಕನ್ಸು ಬೀಳೋದು ನಿಂತಿತ್ತು. ಈಗ ನೋಡಿದ್ರೆ ಮತ್ತೆ ಶುರು ಆಗೈತಲ್ಲ. ತಾಯಿ ಎಲ್ಲವ, ನಮ್ಮ ಪೂಜೆಲ್ಲ ಏನಾದರೂ ದೋಷ ಆಗಿದ್ರೆ ಕ್ಷಮಿಸವ. ಅನು, ಮಲ್ಕೋಬಮ್ಮ, ಮಲ್ಕೋ. ಇಷ್ಟೊತ್ತಾದರೂ ಎದ್ದೇ ಇದೆಯಲ್ಲ, ಯಾಕೆ ನಿದ್ದೆ ಬರಲಿಲ್ವಾ? ಇದೇ ಪ್ರಶ್ನೆನ ನಾನು ನಿಮಗೂ ಕೇಳ್ಬೋದಮ್ಮ. ಏನೋ ಗೊತ್ತಿಲ್ಲ ಆರ್ಯ, ನೀನು ಎದ್ದೇ ಇದೆಯೇನೋ ಅಂತ ಬಾಗ್ಲತ್ರ ಬಂದರೆ ನೀನು ಅಲ್ಲೇ ನಿಂತಿದ್ಯಾ. ಏನಾಯ್ತು? ಮನಸ್ಸಲ್ಲಿ ಏನೋ ಒಂಥರ ಆತಂಕ, ಭಯ ಅಮ್ಮ. ಇದನ್ನ ಬೇರೆ ಯಾರಿಗೂ ಹೇಳಿದ್ರು ಅವ್ರಿಗೆ ಅರ್ಥ ಆಗುತ್ತೋ ಇಲ್ವೋ, ಅದಕ್ಕೆ ನಿಮ್ಮ ಹತ್ರ ಹೇಳೋಣ ಅಂತ ಅನ್ಕೊಂಡೆ. ಆರ್ಯವರ್ಧನ್ಗೆ ಆತಂಕನ? ಹ್ಞೂಮ್ಮ, ಕೊಟ್ಟ ಮಾತನ್ನ ತಪ್ತೀನೇನೋ, ನನ್ನ ಮೇಲಿಟ್ಟಿರೋ ನಂಬಿಕೆನ ನಾನು ಉಳಿಸ್ಕೊಳ್ಳೋದ್ರಲ್ಲಿ ಸೋಲ್ತೀನೇನೋ ಅಂತ. ಸಾಧ್ಯನೇ ಇಲ್ಲ. ನನ್ನ ಆರ್ಯ ಕೊಟ್ಟಿರೋ ಮಾತನ್ನ ಯಾವತ್ತೂ ತಪ್ಪಲ್ಲ. ಇದೇ ಸಮಸ್ಯೆ ಅಮ್ಮ. ಮನಸ್ಸಲ್ಲಿ ನಡೆಯೋ ಯೋಚನೆಗೂ ಬಾಯಿಂದ ಹೊರಡೋ ಮಾತಿಗೂ ಏನಾದರೂ ವ್ಯತ್ಯಾಸ ಆಗ್ಬಿಟ್ರೆ? ಇದು ಆತಂಕ ಅಲ್ಲ, ಗೊಂದಲ ಆರ್ಯ. ನೀನು ಯಾವುದಕ್ಕೋ ಸರಿಯಾಗಿ ತಲೆ ಕೆಡಿಸ್ಕೊಂಡಿದ್ಯಾ. ನೀನ್ ಎದೆ ಮೇಲೆ ಕೈ ಇಟ್ಕೋ. ಕೈ ಇಡು, ಹೇಳ್ತೀನಿ. ಅದೇನು ಹೇಳುತ್ತೋ ಅದೇ ಯಾವತ್ತಿಗೂ ಸತ್ಯ. ಅಲ್ಲಿ ಯೋಚನೆಗೂ ಮಾತಿಗೂ ವ್ಯತ್ಯಾಸ ಇರೋದಿಲ್ಲ. ನಮ್ಮ ಮನಸ್ಸು ಒಂಥರ ಗಿಡ ಬೆಳೆಸಿದ ಹಾಗೆ ಆರ್ಯ. ಮೊನ್ನೆ ಮಲ್ಲಿಗೆ ಗಿಡ ತಂದ್ಯಲ್ಲ, ಆ ಥರ. ಹೇಗೆ ಕಳೆ ಬೇಗ ಬಂದು ಬೆಳೆ ತಡವಾಗುತ್ತೋ ಹಾಗೆ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಬೇಗ ಬರ್ತವೆ. ಒಳ್ಳೆದಕ್ಕೆ ಸಮಯ ತಗೊಳುತ್ತೆ ಆರ್ಯ. ನೀನು ಅದನ್ನೆಲ್ಲ ಮೀರಿದವನು. ನಿಮ್ಗೆ ಹಾಗ ಅನ್ಸುತ್ತಮ್ಮ? ಸಂಬಂಧಗಳಿಗೆ ಬೆಲೆ ಕೊಡೋನ್ ಮಾತ್ರ ಸಂಕಟ ಅನುಭವಿಸೋದು ಆರ್ಯ. ನಿನ್ನ ಸಂಕಟದ ಹಿಂದೆ ಯಾವುದೋ ಸಂಬಂಧನ ಉಳಿಸ್ಕೊಳ್ಳೋಕೆ ಹೋರಾಟ ಇದೆ. ಕೆಲವರು ಅದನ್ನ ವೀಕ್ನೆಸ್ ಅನ್ಕೊಳ್ತಾರೆ. ಸಂಬಂಧಕ್ಕೋಸ್ಕರ ಸೋಲೋನು ಪ್ರಪಂಚಕ್ಕೆ ದೊಡ್ಡ ವೀರ. ನೀನ್ ವೀರ ಕಣ. ಪ್ರೀತಿಸುವವರ ಮನಸ್ಸು ಪ್ರೀತಿಸೋರ್ಗೆ ಅರ್ಥ ಆಗುತ್ತೆ ಆರ್ಯ. ತಾಯಂದರ ಮಾತಲ್ಲಿ ಅದೆಂಥ ಶಕ್ತಿ ಅಡಗಿರುತ್ತೆ. 100 ಆನೆ ಬಲ ಬಂದಂಗಾಯ್ತಮ್ಮ. ಬಂದಿದ್ದಲ್ಲ, ಅದಾಗ್ಲೇ ಇತ್ತು. ನಿಮ್ಮ ಈ ಥರದ ಮಾತೆ ನನಗೆ ದೊಡ್ಡ ಶಕ್ತಿ. ಆದರೂ ಇಷ್ಟೊತ್ತಲ್ಲಿ ನಿಮ್ಮನ್ನು ಕೂರಿಸಿ ಮಾತಾಡ್ತಿದ್ದೀನಿ, ಕ್ಷಮಿಸಿಮ್ಮ. ನಿನ್ನ ಮನಸ್ಸು ಹಗುರ ಆಗುತ್ತೆ ಅಂದರೆ ಇಡೀ ರಾತ್ರಿ ನಾನು ಕೂತು ಮಾತಾಡೋಕ್ಕೆ ರೆಡಿ. ಬೇಡಮ್ಮ, ಇವತ್ತಿಗಿಷ್ಟು ಸಾಕು. ಈಗ ನೀವು ಮಲ್ಕೊಳ್ಳಿ, ನಾಳೆ ಸಿಗ್ತೀನಿ. ಗುಡ್ ನೈಟ್. ಗುಡ್ ನೈಟ್.
ಸುಬ್ಬು ಬೆಳಗ್ಗೆಯಿಂದ ಪೇಪರ್ ಮೇಲಿಲ್ಲ, ಟೀಗೆ ಡಿಮ್ಯಾಂಡ್ ಮಾಡಿಲ್ಲ, ಅವಸರವಾಗಿ ಹೆಜ್ಜೆ ಆಗ್ತಿದ್ಯಾ? ಏನು ವಿಶೇಷ? ಕಸ್ಟಮರ್ಸು ಪುಷ್ಪ, ಕಸ್ಟಮರ್ಸು. ಕಸ್ಟಮರ್ಸ್ಗೆ ಏನಂತೆ? ಬೇರೆ ಊರಿಂದ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಬೇಗ ಹೋಗಿ ಅಂಗಡಿ ಬೀಗ ತೆಗಿಬೇಕು. ಅವರು ವಾಪಸ್ ಅವ್ರ ಊರಿಗೆ ಹೋಗ್ಬೇಕಂತೆ. ಏನಿಲ್ಲ ಅಂದರು 30 ಸೀರೆ ಪಕ್ಕ. 30 ಸೀರೆನಾ? ಬೇಗ ಹೋಗಿ ಬಾಗಿಲು ತೆಗಿಬೇಕು ಈಗ ನಾನು. ಸುಬ್ಬುಗೆ ಏನಾರು ಅವಸರ ಆದರೆ ಮೈಯೆಲ್ಲ ಕಾಲು. ಅನು, ಟಿ ವಿ ಮೇಲೆ 42 ರೂಪಾಯಿ ಇಟ್ಟಿದ್ದೀನಿ, ಅದು ತೆಗ್ದು ಸೆಕ್ರೆಟ್ರಿಗೆ ಕೊಟ್ಬಿಟ್ಟು ಹಾಲು ಥರ ಕೇಳಮ್ಮ. ಅಮ್ಮ, ಅವ್ರನ್ನೆಲ್ಲ ಈ ಥರ ಕೆಲ್ಸಗಳಿಗೆ ಬಳಸ್ಕೋಬಾರ್ದು. ಹಾಂ, ನಮ್ಮನೆ ಕೆಲಸ ಮಾಡೋಕ್ಕೆ ತಾನೇ ಬಂದಿರೋದು. ನಮ್ಮನ್ನು ನೋಡ್ಕೊಳ್ಳೋಕ್ಕೆ, ಕೆಲಸ ಮಾಡೋಕ್ಕಲ್ಲ. ನಾನೇ ಹೋಗಿ ಹಾಲು ತರ್ತೀನಿ. ಹೇಳಮ್ಮ ಈ ಪೆದ್ದಿಗೆ. ಇಲ್ಲ, ಇವತ್ತು ನಾನೇ ಆರ್ಯ ಸರ್ಗೆ ಫೋನ್ ಮಾಡಿ ದಯವಿಟ್ಟು ಈ ಬಾಡಿ ಗಾರ್ಡ್ಗಳನ್ನೆಲ್ಲ ವಾಪಸ್ ಕಳಿಸ್ಕೊಳ್ಳಿ ಅಂತ ಹೇಳ್ತೀನಿ. ಅನು, ನೀನೊಬ್ಬಳೇ ಹೋಗ್ಬೇಡ, ಜೊತೆಗೆ ರಮ್ಮಿನ ಕರ್ಕೊಂಡು ಹೋಗ್ಬಿಟ್ಟು ಬಾ. ನನಗೆ ಯಾಕೋ ಇದು ಸರಿ ಅನಿಸ್ತಾ ಇಲ್ಲ ಮಾಮ. ಐ ಆಮ್ ಸಾರಿ ಮಾಮ. ಈ ಕೆಲಸದಿಂದ ನನ್ನ ಮನಸ್ಸಿಗೆ ತುಂಬ ಕಷ್ಟ ಆಗ್ತಾ ಇದೆ. ಆ್ಯಂಡ್ ಐ ಥಿಂಕ್ ಐ ಕ್ಯಾನಾಟ್ ಡೂ ದಿಸ್. ಈ ಕೆಲಸದಲ್ಲಿ ಹೃದಯ ಮನಸ್ಸು ಅಂತ ಇದೆಲ್ಲ ಹುಟ್ಕೊಂಡ್ಬಿಟ್ಟಿದ್ಯಾ? ನಿನ್ನ ಆರಾಧ್ಯ ದೈವ ಇದಾನಲ್ಲ, ಶ್ರೀ ಶ್ರೀ ಆರ್ಯವರ್ಧನ್, ಅವನ ಡಿಕ್ಷನರಿಯಲ್ಲಿ ಒಂದು ಪದ ಮಾತ್ರ ಇಲ್ಲ. ಅದೇನು ಗೊತ್ತಾ? ಆಗಲ್ಲ. ನೀನು ಚರಿತ್ರೆನ ಒಂದ್ಸಲ ಹಿಂತಿರುಗಿ ನೋಡು ನೀನು. ಅದು ನಮಗೇನು ಹೇಳುತ್ತೆ ಗೊತ್ತಾ? ಈ ರಾಮಾಯಣ ಮಹಾಭಾರತ ಯುದ್ಧಗಳೆಲ್ಲ ನಡೆದಿದ್ದೇ ಹೆಣ್ಣಿಂದ. ಆ ಯುದ್ಧಗಳಲ್ಲೇ ಹಾಗಾಗಿರ್ಬೇಕಾದ್ರೆ ಈ ಜಲಂಧರ್ ಮತ್ತು ಆರ್ಯವರ್ಧನ್ ಯುದ್ಧದಲ್ಲಿ ಹೆಣ್ಣನ್ನು ಬಳಸೋದ್ರಲ್ಲಿ ಏನು ತಪ್ಪು? ಆದರೆ ಮಾಮ, ನಾನು ಬಂದಿರೋ ಉದ್ದೇಶನೇ ಬೇರೆ. ನಾನು ಶಿ ಈಸ್ ಇನ್ನಸೆಂಟ್. ಏಯ್, ನಾನು ಇನ್ನೋಸೆಂಟೇ. ನಾನು ತಮಾಷೆ ಮಾಡ್ತಾ ಇಲ್ಲ ಮಾಮ. ಆರ್ಯವರ್ಧನ್ ಅಂತ ದೊಡ್ಡ ವ್ಯಕ್ತಿಗೆ ಅನು ಅಂತ ಹುಡುಗಿ ಮ್ಯಾಟ್ರ್ ಆಗ್ತಾಳ?